11/6/2026 ಒಂದು ಕರ್ನಾಟಕ ರಾಜ್ಯ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ದಲಿತರಿಗೆ ಆಗ್ತಾ ಇರೋಂಥ ಅವಮಾನಗಳನ್ನು ಮತ್ತು ಅಸ್ಪೃಶ್ಯತೆಗಳನ್ನು ಮತ್ತು ರಾಜಕಾರಣದಲ್ಲಿ ನಮಗೆ ಆಗ್ತಾ ಇರೋಂಥ ಅನ್ಯಾಯಗಳನ್ನು ಖಂಡಿಸಿ ಪ್ರತಿಭಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು. ಆದರೆ ಇಡೀ 4 ದಿವಸದಲ್ಲಿ ಅಷ್ಟೇ ಈ ಕಾರ್ಯಕ್ರಮವನ್ನು ನಾವು ಲಾಂಚ್ ಮಾಡಿದ್ದು. ಒಕ್ಕೂಟದ ವತಿಯಿಂದ 31 ಜಿಲ್ಲೆಗೂ ಕೂಡ ಕರೆ ಕೊಟ್ಟಿದ್ದು. ಆದರೆ ನಮ್ಮ ಕರೆಗೆ ಎಲ್ಲ ದಲಿತ ಬಂಧುಗಳು ಕೂಡ ನಮ್ಮ ಕರೆಗೆ ಹೂಗುಟ್ಟು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಸ್ವಾತಂತ್ರ್ಯ ಪೂರ್ವದಿಂದಲೂ ಕೂಡ ಕಾಂಗ್ರೆಸ್ಸಿನ ಜೊತೆಗೆ ನಾವು ಮತಗಳನ್ನ ಹಾಕ್ಕೊಂಬರ್ತಾ ಇದ್ದೀವಿ. ಆದರೆ ಕಾಂಗ್ರೆಸ್ನವ್ರು ಏನು ಮಾಡ್ಕೊಂಡಿದ್ದಾರೆ ಅಂದರೆ ನಮ್ಮನ್ನು ವೋಟ್ ಬ್ಯಾಂಕ್ ಆಗಿ ಮಾಡ್ಕೊಂಡು ಸ್ವಾತಂತ್ರ್ಯ ಪೂರ್ವದಿಂದಲೂ ಕೂಡ ದಲಿತರನ್ನು ಕಡೆಗಣಿಸುತ್ತಲೇ ಬಂದಿದೆ. ಸನ್ಮಾನ್ಯ ಅಂಬೇಡ್ಕರ್ ಅವರನ್ನು ಕಾಂಗ್ರೆಸ್ ಸರ್ಕಾರ ಅಧಿಕಾರದಿಂದ ವಂಚನೆಗೊಳಿಸ್ತು. ಅದಾದಮೇಲೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ಈ ದೇಶದ ಪ್ರಧಾನಿ ಆಗ್ಬೋದಾಗಿತ್ತು. ಆ ಪ್ರಧಾನಿ ಪಟ್ಟವನ್ನು ವಂಚಿಸಿ ಅವರಿಗೆ ಅನ್ಯಾಯ ಮಾಡಿದ್ರು. ಇನ್ನು ರಾಜ್ಯಕ್ಕೆ ಬಂದರೆ ಸನ್ಮಾನ್ಯ ಬಿ ಬಸಲಿಂಗಪ್ಪನವರು, ಬಿ ರಾಚಯ್ಯನವರು, ಎನ್ ರಾಚಯ್ಯನವರು ಮತ್ತು ನಮ್ಮ ಮೈಸೂರು ಭಾಗದ ಶ್ರೀನಿವಾಸ್ ಪ್ರಸಾದ್ ಅವ್ರನ್ನ ತುಂಬ ಹೀನಾಯವಾಗಿ ನಡ್ಕೊಂಡು ಇವತ್ತು ನಾವು ಅವ್ರನ್ನ ಕಳ್ಕೊಂಡಿದ್ದೀವಿ. ಆದರೆ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯದ ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದಾರೆ. ಆದರೆ ಹಾಗೆ ಡಾಕ್ಟರ್ ಎಚ್ ಸಿ ಮಾದೇವಪ್ಪನವರು ಕೂಡ 2 ಬಾರಿ KPCC ಅಧ್ಯಕ್ಷರಾಗಿ ಈ ರಾಜ್ಯದ ಕಾಂಗ್ರೆಸ್ನವರು ಚುಕ್ಕಾಣಿ ಹಿಡಿಯುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಕಾಂಗ್ರೆಸ್ಸಿನ ಬೆಳವಣಿಗೆಯಲ್ಲಿ ಯಾರು ಅಧ್ಯಕ್ಷರಾಗ್ತಾರೋ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಕೊಡಬೇಕು ಅಂತ ಅವರಲ್ಲಿ ಆಗಿರೋಂಥ ಬದಲಾವಣೆಗಳು ಅಥವಾ ಬೆಳವಣಿಗೆಗಳು. ಆದರೆ ಎಲ್ಲೂ ಕೂಡ ಜಾತಿ ವ್ಯವಸ್ಥೆಯನ್ನು ಇಟ್ಕೊಂಡು ನಮ್ಮ ಅಸ್ಪೃಶ್ಯ ಸಮುದಾಯಕ್ಕೆ ಮುಖ್ಯಮಂತ್ರಿನ ಕೊಡಲೇ ಇಲ್ಲ. ಆದರೆ ಶೋಷಿತ ವರ್ಗಗಳ ದನಿಯಾಗಿ ಬೆಳೆದು ಬಂದಂಥ ಎಚ್ ಸಿ ಮಾದೇವಪ್ಪನವರು ಬಹುಶಃ 40 ವರ್ಷದಿಂದಲೂ ಕೂಡ ಅವರು ಬರ್ತಾನೆ ದಲಿತ ಸಂಘಟನೆಯ ಒಬ್ಬ ಕಾರ್ಯಕರ್ತನಾಗಿ, ದಲಿತ ಸಂಘಟನೆಯ ಲೀಡ್ರಾಗಿ ಚುನಾವಣೆಗೆ ಹೋಗಿ ಗೆದ್ದು ಅವತ್ತಿಂದು ಅಧಿಕಾರಕ್ಕೆ ಬಂದರು. ಆದರೆ ಮಾದೇವಪ್ಪನವರು ಕಾಂಗ್ರೆಸ್ ಪಕ್ಷ ಆಗಿರ್ಬೋದು, ಇನ್ನು ಯಾವುದೇ ಜನತಾ ಪಕ್ಷ ಆಗಿರ್ಬೋದು, ಅವರಿಗೆ ಕೊಟ್ಟಂಥ ಖಾತೆಗಳಲ್ಲಿ ಆರೋಗ್ಯ ಇಲಾಖೆ ಆಗಿರ್ಬೋದು, ಪಂಚಾಯತ್ ರಾಜ್ ಆಗಿರ್ಬೋದು, PWD ಆಗಿರ್ಬೋದು, ಈ 4 ಖಾತೆಗಳನ್ನು 5 ವರ್ಷ ಅವರು ನಿಭಾಯಿಸಿದ್ದಾರೆ. ಆದರೆ ಎಲ್ಲೂ ಕೂಡ ಒಂದು ಕಪ್ಪು ಚುಕ್ಕಿಯನ್ನು ಅವರು ತಗೊಂಬರಲಿಲ್ಲ. ಯಾಕೆ ಅಂದರೆ ಅಂಬೇಡ್ಕರ್ನ ಓದ್ಕೊಂಡಿದ್ದಾರೆ, ಅಂಬೇಡ್ಕರ್ನ ಸಂವಿಧಾನವನ್ನು ತಿಳ್ಕೊಂಡಿದ್ದರಿಂದ ಅವರು ಸಮುದಾಯದ ನಾಯಕರಾಗಿ, ಜನಾಂಗದ ನಾಯಕರಾಗಿ ಇದ್ದಿದ್ದರಿಂದಲೇ ಅವರು ಕಪ್ಪು ಚುಕ್ಕಿಯನ್ನು ತರಲಿಲ್ಲ. ಆದರೆ 2023ರಲ್ಲಿ ಕಾಂಗ್ರೆಸ್ ಸರ್ಕಾರ ಮಂತ್ರಿಮಂಡಲಕ್ಕೆ ಬಂದಾಗ, ಅಧಿಕಾರಕ್ಕೆ ಬಂದಾಗ ಸಮಾಜ ಕಲ್ಯಾಣ ಇಲಾಖೆ ಸಚಿವರನ್ನು ಮಾಡ್ತಾರೆ. ಪ್ರಾರಂಭದ ದಿನಗಳಲ್ಲೂ ಕೂಡ 2 ಗಂಡಾಂತರವನ್ನು ಎಚ್ ಸಿ ಮಾದೇವಪ್ಪನವರು ನಿಭಾಯಿಸಿದ್ದಾರೆ. ಒಂದು 30 ವರ್ಷದಿಂದ ನಡೆದಂಥ ವರ್ಗೀಕರಣದ ಹೋರಾಟವನ್ನು ಅಂತಿಮಗೊಳಿಸಿದ್ದಾರೆ. ವರ್ಗೀಕರಣ ಹೋರಾಟವನ್ನು ಸಮನ ಮಾಡಲಿಲ್ಲ ಅಂದರೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿರ್ಬೋದು, KPCC ಅಧ್ಯಕ್ಷರಾಗಿರ್ಬೋದು, AICC ಯಾರೇ ಇರ್ಬೋದು, ಇವರಿಗೆ ಈ ಸಮುದಾಯಗಳು ಚಳಿ ಬಿಡಿಸ್ತಿದ್ದು. ಆದರೆ ಅದರ ಸಂವಿಧಾನವನ್ನು ಓದ್ಕೊಂಡಿದ್ದರಿಂದ ಹೆಂಗೆ ಒಳ ಮೀಸಲಾತಿಯನ್ನು ಸಮನ ಮಾಡಬೇಕು ಅಂತ ಹೇಳಿ ಎಲ್ಲ ಮಂತ್ರಿಮಂಡಲಗಳನ್ನು ಕೂತ್ಕೊಂಡು ಮಾತಾಡಿ ಅದಕ್ಕೊಂದು ಅಂತಿಮ ಗೆರೆಯನ್ನು ಎಳೆದು ಸಮಾನವಾಗಿ ಹಂಚಿಕೆ ಮಾಡಿದ್ದಾರೆ. ಹಾಗೆ ಸಂವಿಧಾನವನ್ನು ರಕ್ಷಣೆ ಮಾಡೋಕ್ಕೆ RSS ಬಜರಂಗ ದಳ ಸಂವಿಧಾನವನ್ನು ನಾವು ಅಧಿಕಾರಕ್ಕೆ ಬಂದರೆ ಬದಲಾಯಿಸ್ತೀವಿ ಅಂತ ಒಂದು ಸುದ್ದಿಯನ್ನು ಹೊರಡಿಸಿದರು. ಆದರೆ ಮಾದೇವಪ್ಪನವರು ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದ ಮೇಲೆ ಕ್ಯಾಬಿನೆಟ್ನಲ್ಲಿ ಅದನ್ನು ಒಮ್ಮತ ಪಡೆದು ಇಡೀ ರಾಜ್ಯವ್ಯಾಪ್ತಿ, ರಾಷ್ಟ್ರವ್ಯಾಪ್ತಿ ಸಂವಿಧಾನವನ್ನು ಉಳಿಸೋ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಸಂವಿಧಾನದ ಪೀಠಿಕೆಯನ್ನು ಈ ರಾಷ್ಟ್ರವ್ಯಾಪ್ತಿ, ಈ ರಾಜ್ಯವ್ಯಾಪ್ತಿ ದಲಿತರು ಅಲ್ಲದಲೇ ದಲಿತರೇತರಿಗೂ ಕೂಡ
ಪೀಠಿಕೆಯನ್ನು ಓದಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ನೀವು ಇಂಥ ವ್ಯಕ್ತಿಯನ್ನು, ಸಂವಿಧಾನವನ್ನು ಈ ದೇಶದಲ್ಲಿ ಉಳಿಸಕೊಂಡಂಥ ವ್ಯಕ್ತಿಯನ್ನು ಮಂತ್ರಿಮಂಡಲದಲ್ಲಿ ಕೈ ಬಿಟ್ಟಿದ್ದೀರಾ. ಆದರೆ ನೀವು ವೇದಿಕೆ ಮೇಲೆ ಸಂವಿಧಾನದ ಪುಸ್ತಕವನ್ನು ಹಿಡ್ಕೊಂಡು ನೀವು ಜನರಿಗೆ ನಮ್ಮನ್ನು ತೋರಿಸೋ ಯಾಮಾರಿಸೋ ಕೆಲಸವನ್ನು ಮಾಡ್ತಾ ಇದ್ದೀರಾ. ಏನು ಈಗ 18ಕ್ಕೆ 2ನೇ ಪಟ್ಟಿ ಕಾಂಗ್ರೆಸ್ನವ್ರು ಬಿಡುಗಡೆ ಮಾಡ್ತಾರೋ, ಸಂವಿಧಾನದ ಪುಸ್ತಕ ಹಿಡ್ಕೊಂಡು ದಲಿತರಿಗೆ ಮೋಸ ಮಾಡೋದನ್ನ ಮಹದೇವಪ್ಪನವರ ಹೆಸರಲ್ಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಮ್ಮ ನಡೆ ಸ್ಥಳೀಯ ಚುನಾವಣೆಯಲ್ಲೇ ನಾವು ನಿಮಗೆ ಪಾಠವನ್ನು ಕಲಿಸ್ತೀವಿ. ಈ ರಾಜ್ಯ ವ್ಯಾಪ್ತಿ ಪ್ರವಾಸ ಮಾಡಿ ನಾವು ಯಾರು ಕೂಡ ನೆನ್ನೆ ಮೊನ್ನೆ ಬಂದವರಲ್ಲ, 40 ವರ್ಷ ಸಂಘಟನೆಯಲ್ಲಿ ಕೆಲಸ ಮಾಡಿದವರು ರಾಜ್ಯ ವ್ಯಾಪ್ತಿ ಪ್ರವಾಸ ಮಾಡಿ ಸ್ಥಳೀಯ ಚುನಾವಣೆಯಲ್ಲಿ ತಕ್ಕ ಪಾಠವನ್ನು ಕಳಿಸ್ತೀವಿ. 28ಕ್ಕೆ ನೀವೇನೀಗ ಬಬ್ಬೆ ಹೊಡಿತಿದ್ದಾರೋ ನಾವೇ ಮುಖ್ಯಮಂತ್ರಿ ಅಂತ ದಲಿತರಿಲ್ಲ ಅಂದರೆ ಮುಖ್ಯಮಂತ್ರಿ ಯಾರು ಅನ್ನೋದನ್ನ ನಾವು ನಿರ್ಣಯ ಮಾಡ್ತೀವಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ, ಸಿದ್ಧಲಿಂಗಯ್ಯ ಅಂತೇಳಿ ಒಕ್ಕೂಟದ ಅಧ್ಯಕ್ಷ.